ಹಲೋ ಗುರುಜಿ ಕನೆಕ್ಟ್ ಮಾಡಿ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. 26/11/1975. 26/7/1900 ಅಲ್ಲ, 26/11/75. 77 75. ಸರಿ, ಸಮಯವನ್ನ ತಿಳಿಸಿ. 26 ಆಕ್ಚುಲಿ ಸಮಯ 5 ಗಂಟೆ, ಕರೆಕ್ಟ್ ಆಗಿ 5 ಗಂಟೆ. ಬೆಳಗ್ಗೆನಾ ಸಂಜೆನಾ? ಅದು ಸಂಜೆ, ಆಕ್ಚುಲ್ ಅಂದ್ರೆ ಕರೆಕ್ಟ್ 5 ಗಂಟೆ ಅಂತ ಉಂಟು. ಓಕೆ, ಸರಿ ಆಯ್ತು. ಎಲ್ಲಿ ಹುಟ್ಟಿದ್ದು? ಹುಟ್ಟಿದ್ದು ಕುಂದಾಪುರ. ಕುಂದಾಪುರ. ಸರಿ, ಉಡುಪಿಯಿಂದ 60 ಕಿಲೋಮೀಟರ್ ಹತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಏನು ವಿಚಾರದಲ್ಲಿದೆ ನಮಸ್ತೆ ಹೇಳಿ. ಗುರುಜಿ. ಮಗ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಸಿಂಹರಾಶಿ. 49 ವರ್ಷ ಆದರೂ ಕೂಡ ಭವಿಷ್ಯ ಕೇಳೋ ಒಂದು ಮನಸ್ಥಿತಿ ಮನುಷ್ಯನಿಗೆ ಬರುತ್ತೆ ಅಂದರೆ, ವೀಕ್ಷಕರು ಈ ಜಾತಕದ ಮೇಲೆ ಹೇಳ್ತಾ ಇದ್ದೀನಿ. 20ನೇ ವಯಸ್ಸಲ್ಲಿದ್ದಾಗಲೂ ಕೂಡ ನಮಗೆ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರುತ್ತೆ. 25 ಆದರೂ ಒಂದೇ, 35 ಆದರೂ ಒಂದೇ, 45 ಆದರೂ ಒಂದೇ, 60ನೇವರು ನಮಗೆ ಜ್ಯೋತಿಷ್ಯ ಕೇಳ್ತಾರೆ. ಅಂದಮೇಲೆ ನಿಮಗೆ ನೀವೇ ಕಲಿತು ಯಾರ ಹತ್ರನೂ ಹೋಗಲ್ಲ. ಅಲ್ಲ, ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ, ತಡ್ರಿ ಸರ್, ನೀವು ಸಮಾಧಾನವಾಗಿ ನಾಳೆಗೆ ಸೇರ್ತೇನೆ. ನೀವು ಸೇರಿ, ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ. ನಮಗೆ 49ನೇ ವಯಸ್ಸಲ್ಲೂ ಕೂಡ ನಮಗೆ ಏನು ಮಾಡ್ಕೊಳ್ಳೋದು, ನಮ್ಗೆ ಕೆಲವೆಲ್ಲ ಕಷ್ಟಗಳು ಬರ್ತವೆ ಅಂತ ಬಂದೇ ಬರುತ್ತೆ. ಈ ತುಂಬ ಜನ ಜ್ಯೋತಿಷ್ಯ ಅಂದರೆ ಕಷ್ಟ ಇರೋರಿಗೆ 25 ವರ್ಷಕ್ಕೆ, 35 ವರ್ಷ, 45 ವರ್ಷಕ್ಕಲ್ಲ, 75 ವರ್ಷದಲ್ಲೂ ನಮಗೇನೋ ಒಂದು ಸಮಸ್ಯೆ ಬರುತ್ತೆ. ಎಷ್ಟು ಜನ 75ರಲ್ಲಿ ಕೋರ್ಟ್ ಅಲ್ದಾಡ್ತಾ ಇರ್ತಾರೆ, ಪರಿಹಾರಕ್ಕೆ ಬರ್ತಾ ಇರ್ತಾರೆ. ಸೊ ಜೀವನ ಪರ್ಯಂತ ಪರಿಹಾರ್ಥವಾಗಿ ನಾವು ಮಾಡ್ಕೋಬೇಕು ಅಂತಂದರೆ, ಈ ಕಾಂಪೌಂಡ್ರ್ ಮಾತು ಕೇಳ್ದಲೆ ನಿಮಗೆ ನೀವೇ ನಿಮ್ಮ ಲೈಫ್ಗಿನ ಹೆಚ್ಚಾಗಿ ಯಾರಿಗೂ ಗೊತ್ತಿರಲ್ಲ. ವೈಯಕ್ತಿಕವಾಗಿ ನಾವು ಕಲಿತಾಗ ಏನಾಗುತ್ತೆ, ನನ್ನ ಲೈಫ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ನನಗೇನು ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತ, ಅದನ್ನು ಗ್ರಹಗಳ ಜೊತೆ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದೇ ಒಂದು ಸೀಕ್ರೆಟ್ ಇಲ್ಲಿರೋದು. ಅದಕ್ಕೆ ಅದೃಷ್ಟವಂತರಿಗೆ ಮಾತ್ರ ಇದು ಸಿಗುತ್ತೆ. ಲಕ್ಷಾಂತರ ಜನ ನನ್ನ ಪ್ರೋಗ್ರಾಮ್ ನೋಡ್ತೀರಾ, ನಿಮಗೆಲ್ಲ ಅದೃಷ್ಟ ಬರೋಲ್ಲ. ಯಾಕೆ ಅಂದರೆ ಅಲ್ಲೆಲ್ಲೋ ಗ್ರಹಗಳು ನಿಮಗೆ ಪ್ರಚೋದನೆ ಮಾಡಬೇಕು. ಪ್ರಚೋದನೆ ಆದಮೇಲೆ ನಮ್ಮದು ಫಾಲೋ ಮಾಡಬೇಕು, ನಮ್ಮದು ಫಾಲೋ ಮಾಡಾದಮೇಲೆ ಸೇರ್ಕೋಬೇಕು ಅಂತ ಮನಸ್ಥಿತಿ ಆ ಗ್ರಹಗಳು ಉಂಟು ಮಾಡಬೇಕು. ಅಲ್ಲಿ ದೇವರ ಆಶೀರ್ವಾದ ಇರುತ್ತೆ, ನಡಿ ನಿನಗೆ ಆಶೀರ್ವಾದ ಇದೆ, ನಿನಗೆ ಒಂದು ಪರಿಹಾರ ಇದೆ, ಇಲ್ಲಿ ಸೇರು ಅಂತ. ಇನ್ನು ಕರ್ಮ ಕಳೆದಿಲ್ಲ ಅಂತಂದರೆ ನಕ್ಷತ್ರ ನಾಡಿ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಅಂತ ನನಗೆ ಭಾಳ ದಿವಸ ಆದಮೇಲೆ ಅನುಭವ ಆಗಿದ್ದಿದ್ದು. ತುಂಬ ಜನದ ಕರ್ಮ ಕಳೆದಿಲ್ಲ, ಇನ್ನೂ ಸ್ವಲ್ಪ ಹಾಳಾಗಬೇಕು ಅಂತ ಕೆಲವ್ರಿಗೆ ಇರ್ತವೆ. ಅದು ನನಗೆ ಅರ್ಥ ಆಗಿಲ್ಲ, ಯಾಕೆ ಜನ ಬಂದು ಅವ್ರು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅವಾಗ ಅರ್ಥ ಆಯಿತು, ದೇರ್ ಇಸ್ ಸಮಥಿಂಗ್ ಕರ್ಮ ವಿಚ್ ವರ್ಕ್ಸ್. ಭಗವಂತನಿಗೆ ಇಷ್ಟ ಇಲ್ಲ ಅವ್ರ ಕರ್ಮನ ತಿಳ್ಕೊಳ್ಳೋಕ್ಕೆ, ತೋರ್ಸೋಕ್ಕೆ. ಇನ್ನೂ ಅನುಭವಿಸ್ಲಿ ನನ್ನ ಮಗ. ಇದು ನಿಜವಾಗ್ಲೂ ನನಗೂ ಮನಸ್ಸು ತುಂಬ ನೋವಾಯಿತು, ಯಾಕೆಲ್ಲ ಬಂದು ಏನಕ್ಕೆ ಕಲಿತು ಅವ್ರ ಜೀವನದಲ್ಲಿ ಆರಾಮಾಗಿರ್ಬೋದಲ್ಲ ಅಂತ ಅನಿಸ್ತಾ ಇತ್ತು. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥ ದಶ 2019 ಆದಮೇಲೆ ರಾಹು ದಶೆ ಪ್ರಾರಂಭವಾಗಿದೆ. ರಾಹು ದಶೆ ಕಾಂಬಿನೇಷನಲ್ಲಿ ಮತ್ತೆ 12-6 ಕಾಂಬಿನೇಷನ್, ಮತ್ತೆ ಇವ್ರದ್ರಲ್ಲೂ ಸ್ವಲ್ಪ ಅದೇ ಥರ ಹೆಚ್ಚು ಕಮ್ಮಿ 7ನೇ ಮನೆ 12-6 ಬಂದಿದೆ. ಯಾವ ವಿಚಾರದಲ್ಲಿ ಕೇಳಬೇಕು ಅಂತ ಹೇಳಿ ಅದನ್ನು ಆ ಏರಿಯಾನ ಹಾಕ್ಕೊಡ್ತೀನಿ. ಎಸ್ಪೆಷಲಿ ಆಗಿ ಕಣ್ಣಿಂದು ಇದು ಐ ರಿಲೇಟೆಡ್ ಎಲ್ಲೂ ಹೋದ್ರು ಇದು ಅಂದ್ರೆ ಕರೆಕ್ಟ್ ಇದಾಗ್ತಾ ಇಲ್ಲ. ಆಪರೇಷನ್ ಎಲ್ಲ ಆಗಿದೆ, ಆದ್ರೂ ಅಂದ್ರೆ ಕರೆಕ್ಟ್ ಇದಾಗ್ತಾನೆ ಇಲ್ಲ. ಎಲ್ಲಿ ಹೋದ್ರು ಅಲ್ಲಿ ಡಾಕ್ಟರ್ ಕೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನೋಡಿ, ನಾವು ಮೊದಲು ಈಗ ನಡೀತಾ ಇರ್ತಕ್ಕಂಥ ದಶದ ವಿಚಾರದಲ್ಲಿ ತೊಗೊಂಡಾಗ 12-9 ಕಾಯಿಲೆ, 6 ಕಾಯಿಲೆ, 2 ಕಾಯಿಲೆ ಬರುತ್ತೆ.